ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ಈ ಒಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ನೋಡಿ ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ನಾನು ಯಾವ ಟಾಪಿಕ್ ಬಗ್ಗೆ ಮಾತನಾಡ್ತೇನೆ ಅಂದರೆ, ಎಲ್ಲರೂ ತಮ್ನೇಲ್ ನೋಡಿರುವ ಹಾಗೆ ಈ ಒಂದು ವಿಡಿಯೋದಲ್ಲಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಗ್ರೋತ್ ಆಗಬೇಕು ಅಂದರೆ ನಾವು ಯಾವ ತರಹದ ವಿಡಿಯೋಸ್ ಮಾಡಬೇಕಂತ ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಬನ್ನಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ನೀವು ನಿಮ್ಮ ಒಂದು ಚಾನಲಲ್ಲಿ ವಿಡಿಯೋ ಮಾಡಬೇಕು ಅಂದರೆ ನೀವು ಯಾವ ತರಹದ ವಿಡಿಯೋ ಮಾಡಬೇಕು, ನೀವು ವಿಡಿಯೋ ಮಾಡಿದ್ದು ನಿಮ್ಮ ಒಂದು ಆಡಿಯನ್ಸ್ಗೆ ನಿಮ್ಮ ಒಂದು ವಿಡಿಯೋ ಇಷ್ಟವಾಗುತ್ತೆ ಅಥವಾ ಇಲ್ವಾ ಅಂತ ಎಲ್ರಿಗೂ ಕೂಡ ಡೌಟ್ ಇರುತ್ತೆ. ನಾನು ಈ ಒಂದು ವಿಡಿಯೋದಲ್ಲಿ ಹೇಳುವ ಪಾಯಿಂಟ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಸ್ನೇಹಿತರೆ. ಏಕೆಂದರೆ ನಿಮ್ಮ ಒಂದು ಆಡಿಯನ್ಸ್ ಏನಿರ್ತಾರಲ್ಲ, ಯೂಟ್ಯೂಬಲ್ಲಿ ಯಾವ ತರಹದ ವಿಡಿಯೋ ನೋಡಲು ಇಷ್ಟಪಡ್ತಾರೆ ಮತ್ತು ಅವರಿಗೆ ಯಾವ ಥರ ವಿಡಿಯೋ ಮಾಡಿದರೆ ಇಷ್ಟವಾಗುತ್ತೆ ಅಂತ ಅವರು ಯೂಟ್ಯೂಬಲ್ಲಿ ಯಾವ ಥರದ ವಿಡಿಯೋನ ಸರ್ಚ್ ಮಾಡ್ತಾರೆ ಅಂತ ಈ ಒಂದು ವಿಡಿಯೋದಲ್ಲಿ ಕ್ಲಿಯರ್ ಕಟ್ಟಾಗಿ ತಿಳಿಸ್ಕೊಡ್ತೀನಿ. ಬನ್ನಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ನಿಮ್ಮ ಈ ಒಂದು ಟ್ರಿಕ್ನ ಫಾಲೋ ಮಾಡಬೇಕು ಅಂದರೆ ನಾನು ಈ ಒಂದು ಟ್ರಿಕ್ನ ಯಾವ ರೀತಿ ನೋಡಬೇಕು ಅಂತ ಮೊಬೈಲ್ನಲ್ಲೇ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಎಲ್ಲರೂ ಕೂಡ ಗೂಗಲ್ ಕ್ರೋಮ್ನಲ್ಲೇ ಓಪನ್ ಮಾಡಿಕೊಂಡು ನೋಡಬೇಕಾಗುತ್ತೆ. ಬನ್ನಿ ಸ್ನೇಹಿತರೆ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೋಡಿ ಸ್ನೇಹಿತರೆ, ಇದಕ್ಕಿಂತ ಮೊದಲಾಗಿ ಯಾರು ನಮ್ಮ ಒಂದು ವಿಡಿಯೋನ ಮೊದಲು ನೋಡ್ತಾ ಇದ್ದಾರಾ ಅವರು ಒಂದು ಲೈಕ್ ಕೊಡಿ, ಮತ್ತು ಯಾರ್ಯಾರು ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಇಂಥ ಒಂದು ಯೂಸ್ಫುಲ್ ಮಾಹಿತಿಗಾಗಿ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕ್ಲಿಕ್ ಮಾಡಿ. ನೋಡಿ ಸ್ನೇಹಿತರೆ, ಏನೇ ಡೌಟ್ ಇದ್ರು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಬನ್ನಿ ಸ್ನೇಹಿತರೆ, ಮೊಬೈಲ್ ಸ್ಕ್ರೀನ್ ಮೇಲೆ ಹೋಗೋಣ. ಬನ್ನಿ ಸ್ನೇಹಿತರೆ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೋಡಿ ಸ್ನೇಹಿತರೆ, ನಿಮ್ಮ ಒಂದು ಮೊಬೈಲ್ನಲ್ಲಿ ಗೂಗಲ್ನ ಓಪನ್ ಮಾಡಿಕೊಂಡು ಅಲ್ಲಿ youtube.studio.com ಅಂತ ಸರ್ಚ್ ಮಾಡಿ. ನೋಡಿ, youtube.studio.com ಅಂತ ಸರ್ಚ್ ಮಾಡಿ. ಸರ್ಚ್ ಮಾಡಿದ ನಂತರ ಈ ಥರ ಬರುತ್ತೆ ಗೂಗಲಲ್ಲಿ. ಇಲ್ಲಿ ಕೆಳಗಡೆ ಲಾಗಿನ್ ಅಂತ ಇದೆ ನೋಡಿ ಸ್ನೇಹಿತರೆ. ಈ ಯೂಟ್ಯೂಬ್ ಸ್ಟುಡಿಯೋ ಮೇಲೆ ಕ್ಲಿಕ್ ಮಾಡಬೇಡಿ, ಕೆಳಗಡೆ ಲಾಗಿನ್ ಅಂತ ಇದೆ, ಲಾಗಿನ್ ಮೇಲೆ ಕ್ಲಿಕ್ ಮಾಡಿ ಡೈರೆಕ್ಟ್ ನಿಮ್ಮ ಒಂದು YT ಸ್ಟುಡಿಯೋಕ್ಕೆ ಹೋಗಿ ಮತ್ತೆ ಅದು ಗೂಗಲ್ ಕ್ರೋಮ್ಗೆ ಬರುತ್ತೆ. ಈ ಥರ ಬಂದ ನಂತರ ನೋಡಿ ಸ್ನೇಹಿತರೆ, ಇಲ್ಲಿ ಕ್ಲಿಯರ್ ಕಟ್ಟಾಗಿ ತಿಳಿಸ್ಕೊಡ್ತೀನಿ. ಯಾರೆಲ್ಲ ನಮ್ಮ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮತ್ತೆ ಹೇಳ್ತೀನಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ ಸ್ನೇಹಿತರೆ, ನೆಕ್ಸ್ಟ್ ಏನಪ್ಪ ಅಂತಂದರೆ ಇಲ್ಲಿ 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಡೆಸ್ಕ್ಟಾಪ್ ಸೈಟ್ ಅಂತ ಕಾಣ್ತಾ ಇರ್ಬೋದು ನಿಮಗೆಲ್ಲರಿಗೂ. ಡೆಸ್ಕ್ಟಾಪ್ ಸೈಟ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡ್ಕೊಂಡ ನಂತರ ಈ ಥರ ಬರುತ್ತೆ, ಕ್ಲಿಯರ್ ಕಟ್ಟಾಗಿ ಕಾಣಿಸುತ್ತೆ ಸ್ನೇಹಿತರೆ. ಅದಕ್ಕಾಗಿ ನೀವು ಎಲ್ಲರೂ ಡೆಸ್ಕ್ಟಾಪ್ ಸೈಟ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿದ ನಂತರ ಈ ಥರ ಬರುತ್ತೆ, ಇದೇ ಥರ ಇರಲಿ. ನೋಡಿ ಸ್ನೇಹಿತರೆ, ಈ ಥರ ಬಂದ ನಂತರ ನಿಮ್ಮ ಒಂದು ಚಾನಲ್ನ ಆಯ್ಕೆ ಮಾಡ್ಕೊಳ್ಳಿ. ಅದು ಆಗಲೇ ಆಲ್ರೆಡಿ ಇರುತ್ತೆ. ನೋಡಿ ಸ್ನೇಹಿತರೆ, ಈ ಥರ ಆದ ನಂತರ ಇಲ್ಲಿ ಕಂಟೆಂಟ್ ಇದೆ, ಮೊದಲು ಕಂಟೆಂಟ್ ಇದೆ. ಕಂಟೆಂಟ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಈ ರೀತಿ ಬಂದಿರುತ್ತೆ. ಇಲ್ಲಿ ಇನ್ಸ್ಪಿರೇಷನ್, ವಿಡಿಯೋ, ಶಾರ್ಟ್ಸ್, ಲೈವ್, ಫೋರ್ಸ್ ಎಲ್ಲ ಇಲ್ಲಿ ಇರುತ್ತೆ. ಆದ ನಂತರ ಅದರ ಕೆಳಗೆ ಅನಾಲಿಸಿಸ್ ಇದೆ ನೋಡಿ ಸ್ನೇಹಿತರೆ, ಇದು ತುಂಬ ಇಂಪಾರ್ಟೆಂಟ್. ಇಲ್ಲಿ ಅನಾಲಿಸಿಸ್ ಮೇಲೆ ಕ್ಲಿಕ್ ಮಾಡಿದ ನಂತರ ನೀವು ಕಂಟೆಂಟ್ ಇಲ್ಲಿ 4 ವಿಧದ ಆಪ್ಷನ್ಸ್ ಇದೆ. ಏನಪ್ಪ ಅಂದರೆ ಓವರ್ವ್ಯೂ, ಕಂಟೆಂಟ್, ಆಡಿಯನ್ಸ್, ನಂತರ ಟ್ರೆಂಡ್ಸ್ ಅಂತ. ಇದರಲ್ಲಿ ನೀವು ಟ್ರೆಂಡ್ಸ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಟ್ರೆಂಡ್ಸ್ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಕಾಣ್ತಾ ಇರ್ಬೋದು, ಮೊದಲೇ ಬಂದಿದೆ ಗೆಟ್ ಐಡಿಯಾಸ್ ಫಾರ್ ಯುವರ್ ನೆಕ್ಸ್ಟ್ ವಿಡಿಯೋ. ಅಂದರೆ ನಿಮ್ಮ ಒಂದು ನೆಕ್ಸ್ಟ್ ವಿಡಿಯೋಗೆ ಇಲ್ಲಿ ಐಡಿಯಾ ಕೊಡುತ್ತೆ. ಅಂದರೆ ಏನಪ್ಪ, ನಿಮ್ಮ ಒಂದು ಆಡಿಯನ್ಸ್ ಏನು ಸರ್ಚ್ ಮಾಡಿರ್ತಾರಲ್ಲ ಆ ಒಂದು ವಿಡಿಯೋದ ಐಡಿಯಾಸ್. ನೋಡಿ ಸ್ನೇಹಿತರೆ, ಇಲ್ಲಿ ವಾಟ್ ಪೀಪಲ್ ಆರ್ ಲುಕಿಂಗ್ ಫಾರ್ ಅಂತ ಇದೆ, ಕಾಣ್ತಾ ಇರ್ಬೋದು ಕೆಳಗಡೆ. ಅಂದರೆ ನಿಮ್ಮ ಒಂದು ಆಡಿಯನ್ಸ್ ಯೂಟ್ಯೂಬ್ನಲ್ಲಿ ಯಾವ ಟಾಪಿಕ್ನ ಸರ್ಚ್ ಮಾಡಿ ನೋಡ್ತಾ ಇದ್ದಾರೆ, ಅವರಿಗೆ ಒಂದು ಯಾವ ಟಾಪಿಕ್ ಮೇಲೆ ವಿಡಿಯೋ ಮಾಡಿದರೆ ನೋಡ್ತಾರೆ ಅಂತ ಕ್ಲಿಯರ್ ಕಟ್ಟಾಗಿ ಕಾಣ್ತಾ ಇದೆ. ಇಲ್ಲಿ ಈ ಕಡೆ ಶೋ ಆಲ್ ಅಂತ ಇದೆ, ಶೋ ಆಲ್ ಮೇಲೆ ಕ್ಲಿಕ್ ಮಾಡಿ. ಶೋ ಆಲ್ ಮೇಲೆ ಕ್ಲಿಕ್ ಮಾಡಿದ ನಂತರ ಎಲ್ಲ ಬರುತ್ತೆ ನೋಡಿ ಸ್ನೇಹಿತರೆ. ನನ್ನ ಒಂದು ಆಡಿಯನ್ಸ್ ಏನು ನೋಡಲು ಇಷ್ಟಪಡ್ತಾರೆ ಅಂತ ಇಲ್ಲಿ ಕ್ಲಿಯರ್ ಕಟ್ಟಾಗಿ ಕಾಣ್ತಾ ಇರ್ಬೋದು. ನನ್ನ ಒಂದು ಆಡಿಯನ್ಸ್ ಕನ್ನಡ, ಹೌ ಟು ಕ್ರಿಯೇಟ್ ಯೂಟ್ಯೂಬ್ ಚಾನಲ್, ಹೌ ಟು ಬಿಕಮ್ ಎ ಕಂಟೆಂಟ್ ಕ್ರಿಯೇಟರ್ ತೆಲುಗು, ಸಿಂಪಲ್ ಇಂಗ್ಲೀಷ್ ಸ್ಪೀಕಿಂಗ್ ಪ್ರಾಕ್ಟೀಸ್ ಇನ್ ಕನ್ನಡ ಕೈನ್ ಮಾಸ್ಟರ್ ವಿಡಿಯೋ ಎಡಿಟಿಂಗ್, ಆನ್ಲೈನ್ ಜಾಬ್ಸ್ ಎಟ್ ಹೋಮ್ ಫಾರ್ ಸ್ಟೂಡೆಂಟ್ಸ್ ಇನ್ ಕನ್ನಡ, ಹೌ ಟು ಬಿ ಎ ಬೆಟರ್ ಕಂಟೆಂಟ್ ಕ್ರಿಯೇಟರ್, ಹೌ ಟು ಅರ್ನ್ ಮನಿ ಥ್ರೂ ಯೂಟ್ಯೂಬ್ ಚಾನಲ್, ಹೌ ಟು ಬಿಕಮ್ ಎ ಕಂಟೆಂಟ್. ನೋಡ್ತಾ ಇರ್ಬೋದು ಸ್ನೇಹಿತರೆ, ಈ ಥರ ಒಂದು ಇಲ್ಲಿ ಟ್ರೆಂಡ್ಸ್ ಮೇಲೆ ಕ್ಲಿಕ್ ಮಾಡಿದ ನಂತರ ಈ ಥರ ಇರುತ್ತಲ್ಲ, ಇವಷ್ಟು ಏನಿರ್ತಾವಲ್ಲ ಇವು ನನ್ನ ಒಂದು ಆಡಿಯನ್ಸ್ ನೋಡುವ
ನನ್ನ ಒಂದು ಆಡಿಯನ್ಸ್ ಏನು ಇರ್ತಾರಲ್ಲ ಅವರು ಯೂಟ್ಯೂಬ್ನಲ್ಲಿ ಸರ್ಚ್ ಮಾಡಿದ ಹೈಯೆಸ್ಟ್ ಸರ್ಚಬಲ್ ಟಾಪಿಕ್ಸ್, ಈ ಒಂದು ಸರ್ಚಬಲ್ ಟಾಪಿಕ್ಸ್ ಮೇಲೆ ನೀವು ವಿಡಿಯೋ ಮಾಡಿದರೆ 100% ಹೇಳ್ತೀನಿ ಸ್ನೇಹಿತರೆ, ನಿಮ್ಮ ಒಂದು ವಿಡಿಯೋ ಪಕ್ಕನೇ ವೈರಲ್ ಆಗುತ್ತೆ. ಏಕೆಂದರೆ ಆಡಿಯನ್ಸ್ಗೆ ಬೇಕಾಗಿರುವ ಟಾಪಿಕೇ ಇದು. ಈ ಒಂದು ಟಾಪಿಕ್ ಮೇಲೆ ನೀವು ವಿಡಿಯೋ ಮಾಡಿದರೆ ಯಾಕೆ ವೈರಲ್ ಆಗಲ್ಲ, ಪಕ್ಕಾ ವೈರಲ್ ಆಗುತ್ತೆ ಸ್ನೇಹಿತರೆ. ಅಂದರೆ ಇಲ್ಲಿ ಯೂಟ್ಯೂಬೇ ಹೇಳ್ತಾ ಇದೆ, ಇಲ್ಲಿ ನೀವು ಕ್ಲಿಯರ್ ಕಟ್ಟಾಗಿ ಅರ್ಥ ಮಾಡ್ಕೋಬೇಕು ಸ್ನೇಹಿತರೆ. ಎಲ್ಲರೂ ನಿಮ್ಮ ಒಂದು ಚಾನಲಲ್ಲಿ ಹೋಗಿ ಟ್ರೆಂಡ್ಸ್ ಮೇಲೆ ಕ್ಲಿಕ್ ಮಾಡಿ ಈ ಥರ ಟಾಪ್ ಸರ್ಚಬಲ್ ಫಾರ್ ದಿಸ್ ಟಾಪಿಕ್ಸ್ ಅಂತ ಇರುತ್ತಲ್ಲ, ಇಲ್ಲಿ ಹೋಗಿ ನೋಡಿದರೆ ಇಲ್ಲಿ ಯೂಟ್ಯೂಬೇ ಹೇಳ್ತಾ ಇದೆ ಸ್ನೇಹಿತರೆ, ನಿಮಗೆ ನಿಮ್ಮ ಒಂದು ಚಾನಲಲ್ಲಿ ಈ ಥರ ಒಂದು ಟಾಪಿಕ್ಸ್ ಮೇಲೆ ವಿಡಿಯೋ ಮಾಡಿ ಅಂತ ಯೂಟ್ಯೂಬೇ ಹೇಳ್ಕೊಡ್ತಾ ಇದೆ. ನಮಗೆ ಯೂಟ್ಯೂಬೇ ಹೇಳ್ಕೊಡ್ತಾ ಇದೆ ಅಂದರೆ ನಾವು ವಿಡಿಯೋ ಮಾಡಲೇಬೇಕು ಅಂತ ಅಲ್ಲ, ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ಗ್ರೋ ಆಗಬೇಕು ಅಂದರೆ ಮಾಡಲೇಬೇಕು. ಹಾಗಾಗಿ ನೋಡಿ ಸ್ನೇಹಿತರೆ, ಈ ಒಂದು ಟಾಪಿಕ್ಸ್ ಮೇಲೆ ನೀವು ವಿಡಿಯೋ ಮಾಡಿದರೆ ನಿಮ್ಮ ಒಂದು ಚಾನಲ್ ಪಕ್ಕನೇ ಗ್ರೋ ಆಗುತ್ತೆ ಸ್ನೇಹಿತರೆ. ಎಲ್ಲರೂ ಕೂಡ ಈ ಒಂದು ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ, ಎಲ್ಲೂ ಕೂಡ ಸ್ಕಿಪ್ ಮಾಡಿದರೆ ಒಳ್ಳೆ ಹೋಗಿ ನೋಡ್ಕೊಂಡು ಬನ್ನಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಈ ಒಂದು ವಿಡಿಯೋ ಇಷ್ಟವಾಗಿದ್ದರೆ ನನ್ನ ಚಾನಲ್ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಒಂದು ಲೈಕ್ ಕೊಡಿ. ಏನೇ ಡೌಟ್ ಇದ್ದರೂ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಸ್ನೇಹಿತರೆ. ಈ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು ಸ್ನೇಹಿತರೆ.